preserving the purity of the raga, nurturing the discipline of an artist. Welcome to the heart of tradition at Sri Vidya Music Academy. ನಮಸ್ಕಾರ. ಎಲ್ಲ ಶರಣು ತಂದೆ ತಾಯಿಗಳಿಗೆ ಹಾಗೂ ಮುದ್ದು ಮಕ್ಕಳಿಗೆ ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿ ಇಂದ ಲಕ್ಷ್ಮಣ್ ತಳವಾರ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ದಿವಸ ಒಂದು ಬಸವಣ್ಣನವರ ವಚನವನ್ನು ಕಲಿಸ್ಬೇಕು ಅಂತ ಬಹಳ ಇಚ್ಛೆ ಆಗ್ಯದ. ಯಾಕಂದ್ರೆ ಹಾಡು ಹಳೆಯದಾದರೂ ಭಾವ ನವನವೀನ ಅಂದ ಹಾಗೆ ಈ ವಚನ ಹಳೆಯದಾದರೂ ಕೂಡ ಇದು ನಮಗೆ ಒಂದು ಒಳ್ಳೆಯ ಸಂಸ್ಕಾರದ ನುಡಿಗಳನ್ನು ನಮಗೆ ಕೊಡ್ತದ. ಈ ಒಂದು ಸಂಸ್ಕಾರದೊಳಗೆ ನಮ್ಮ ಇಡೀ ಜೀವನದ ತಿರುಳನ್ನೇ ಬದಲಾಯಿಸುವಂಥ ಶಕ್ತಿ ಅದ. ಈ ವಚನ ಯಾವತ್ತೂ ನಾನು ಹಾಡಬೇಕಾದ್ರೆ ಒಂದೊಂದ್ಸಲ ಭಾಳ ಎಮೋಷ್ನಲಿ ಭಾವುಕನಾಗ್ಬಿಡ್ತೀನಿ. ಸೊ ಭಾಳ ಎಮೋಷನಲ್ ಆಗಿಬಿಡ್ತೀನಿ. ಆಗಿನ ಕಾಲದೊಳಗೆ ಕೇವಲ ಒಂದು 4 ಸಾಲುಗಳಲ್ಲಿ ಇಡೀ ನಮ್ಮ ಜಾತಕನೇ ಬರೆದಿಟ್ಟಾರ. ಹಿಂಗೆ ಮಾಡಿದ್ರೆ ಇದು ಹಿಂಗೆ ಆಗ್ತೈತಿ ಅಂಥೇಳಿ. ಅದ ವಚನ. ಈ ವಚನ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿಡೋ ಗಂಟಿಯನ್ನು ಪ್ರೆಸ್ ಮಾಡಿ. ನಾನು ಬಿಡೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಸಿಗ್ತದೆ. ಬಹಳ ಚಲೋ ಅದ ವಚನ. ಕಳಬೇಡ, ಕೊಲಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಭಗವಂತನನ್ನ ನಾವು 12-24 ವರ್ಷ ತಪಸ್ಸು ಕುಂತ್ರ ಭಗವಂತ ಸಿಗುವುದಿಲ್ಲ. ಆದ್ರೆ ಕೆಲವು ಬೇಸಿಕ್ ಆಚರಣೆಗಳದಪ್ಪ, ಅವು ನೀವು ಮಾಡ್ಕೋಬೇಕು. ಕಳು ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ಯಾರ ಮೇಲೂ ಬೇಜಾರು ಮಾಡ್ಕೋಬೇಡ, ಮತ್ತೊಬ್ಬರು ನಿನಗಿಂತಲೂ ಕೀಳಿರೋರು ನೋಡಿ ಅಸಹ್ಯ ಮಾಡ್ಕೋಬೇಡಪ್ಪ. ಆಮೇಲೆ ನಿನ್ನಷ್ಟಕ್ಕೆ ನೀವು ಹೊಗಳ್ಕೋಬೇಡ, ಮತ್ತೊಬ್ಬರನ್ನ ಕೆಟ್ಟವ್ರನ್ನ ಬೇಡ. ಇದೇ ನಿನ್ನ ಮನಸ್ಸು ಶುದ್ಧಿ, ಇದೇ ನಿನ್ನ ಹೊರಗಿನ ಶರೀರದ ಶುದ್ಧಿ. ಈ ಎಲ್ಲ ಶುದ್ಧಿ ಆದಮೇಲೆ ಇದೇ ನೀನು ದೇವರನ್ನ ಒಲಿಸ್ಕೊಳ್ಳುವಂಥ ಒಂದು ಮಾರ್ಗ ಅಂತ ಬಸವಣ್ಣವರು ಭಾಳ ಚಂದ ಹೇಳ್ಯಾರ. ಇವತ್ತು ಈ ವಚನ ರೆಕಾರ್ಡ್ ಮಾಡಲೇಬೇಕು ಅಂತ ನನಗೆ ಅನ್ಸದ. ಭಾಳ ಜನ ಭಾಳಷ್ಟು ಥರ ಹಾಡ್ಯಾರ, ಬಟ್ ನನ್ನದೇ ಆದ ಒಂದು ಶೈಲಿ ಒಳಗೆ ನಾನು ಹಾಡ್ತೀನಿ. ನೀವು ಕಲೀರಿ, ನಿಮ್ಮ ಮಕ್ಕಳಿಗೂ ಕಲಿಸ್ರಿ. ಒಂದ್ಸಲ ವಚನ ಹೇಳ್ಕೊಡ್ತೀನಿ ನಿಮಗೆ, ಆಮೇಲೆ ತಾಳದ ಜೊತೆ ಹಾಡು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯಬೇಡ,
ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಹುಸಿಯ ನುಡಿಯಲು ಬೇಡ ಇದು ಪಲ್ಲವಿ. ಇನ್ನು ಚರಣದ ಧಾಟಿ. ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಇದೆ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ನೊಲಿಸುವ ಪರಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಸೊ ಇಷ್ಟು ವಚನ ಆಗಿತ್ತು. ಇದನ್ನ ತಾಳದೊಳಗ ಹೆಂಗ ಹಾಡೋದು ಅಂತ ನೋಡೋಣ. ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಹುಸಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಹುಸಿಯ ನುಡಿಯಲು ಬೇಡ
ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ. ಇದೆ ನಮ್ಮ ಕೂಡಲ ಸಂಗಮ ದೇವರ, ಇದೆ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ, ನೊಲಿಸುವ ಪರಿ, ನೊಲಿಸುವ ಪರಿ, ನೊಲಿಸುವ ಪರಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಬೇಡ ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಬೇಡ ಹುಸಿಯ ನುಡಿಯಲು ಬೇಡ. ನುಡಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ. ಇದೆ ನಮ್ಮ ಕೂಡಲ ಸಂಗಮ ದೇವರ, ಇದೆ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ, ನೊಲಿಸುವ ಪರಿ, ನೊಲಿಸುವ ಪರಿ, ನೊಲಿಸುವ ಪರಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಬೇಡ ಹುಸಿಯ ನುಡಿಯಲು ಬೇಡ. ನುಡಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ನುಡಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಬೇಡ ಹುಸಿಯ ನುಡಿಯಲು ಬೇಡ. ಇದು ವಚನ ಬಹಳ ಸುಂದರವಾಗಿದೆ, ಆಮೇಲೆ ಬಹಳ ಸೊಗಸಾಗಿದೆ. ಇದರ ವಚನದ ಸಾಲುಗಳನ್ನ ನಾವು ತಿಳ್ಕೊಂಡ್ರ ನಿಜವಾಗ್ಲೂ ನಮಗೆ ಸಂಸ್ಕಾರ ಬಂದೇ ಬರ್ತದ ಅಂತ ಹೇಳ್ತಾ ನೋಡ್ರಿ ಎಷ್ಟು ಸೊಗಸಾಗಿ ಇಷ್ಟು ವಾಕ್ಯದೊಳಗೆ ಇಟ್ಟಾರ ಬಸವಣ್ಣನವರು. ನಿಜವಾಗ್ಲೂ ಒಂದ್ಸಲ ನಾವು ಅವರಿಗೆ ಇಲ್ಲಿಂದನೇ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಅವರ ಒಂದು ಸಾಹಿತ್ಯದ ಕೊಡುಗೆ, ಈ ಸಮಾಜವನ್ನ ತಿದ್ದುವ ಕೊಡುಗೆ ಬಹಳ ದೂರಾಲೋಚನೆಯವಾದದ್ದು ಹಾಗೂ ಅಪಾರವಾದದ್ದು, ಚಿರಸ್ಮರಣೀಯವಾದದ್ದು. ಎಷ್ಟು ಹೇಳಿದ್ರು ಕಮ್ಮಿನೇ. ನನಗಂತೂ ಇಷ್ಟೇ ಪದ ಗೊತ್ತದವ.
ಅದಕ್ಕೆ ಈ ವಚನನ್ನ ನೀವೆಲ್ಲರೂ ಕಲಿಬೇಕು. ಆಮೇಲೆ ಪ್ರತಿಯೊಂದು ಮಕ್ಕಳಿಗೂ ಈ ವಚನವನ್ನು ಕಲಿಸಿ. ನನ್ನಿಂದ ಈ ಶಬ್ದಗಳಲ್ಲಿ ಏನಾದರೂ ಲೋಪದೋಷ ಆದ್ರೆ ದಯವಿಟ್ಟು ಕ್ಷಮ ಮಾಡ್ರಿ, ಯಾಕಂದ್ರೆ ಸಣ್ಣವ್ ನಾನು. ಆಮೇಲೆ ನಾನು ಇನ್ನೊಬ್ಬರಿಂದ ಓದ್ಕೊಂಡು ಹಾಡ್ಬೇಕಾಗಿರ್ತದೆ. ಆದರೂ ನಾನು ಲಿರಿಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಮತ್ತೊಂದು ಕಳಕಳಿಯ ವಿನಂತಿ ಏನಂದ್ರೆ, ನಿಮ್ಮ ಹತ್ರ ಸರಿಯಾದ ಇಯರ್ಫೋನ್ಸ್ ಮತ್ತು ಒಳ್ಳೆ ನೆಟ್ವರ್ಕ್ ಇದ್ರೆ, ಯಾರಾದರೂ ನಮಗೆ ನೀವಿದ್ದಲ್ಲಿ ಬರ್ಲಿಕ್ಕಾಗಲ್ಲ ಗುರುಜಿ ಅಂತ ಹೇಳಿದ್ರೆ, ನಿಮಗೆ ಆನ್ಲೈನ್ ಕ್ಲಾಸ್ ಕೂಡ ಲಭ್ಯವಿದೆ. ಅದರ ಫಾರ್ಮ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಫಿಲಪ್ ಮಾಡಿ ಅಲ್ಲಿ ಸಬ್ಮಿಟ್ ಕೊಟ್ಟರೆ ಅದು ಫಾರ್ಮ್ ನಮಗೆ ಬರ್ತದೆ. ಆಮೇಲೆ ನಾವು ನಿಮ್ಗೆ ಕರೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಸುಖ ಸಮೃದ್ಧಿ ಶಾಂತಿಯಿಂದ ಇರಿ, ಆರೋಗ್ಯದಿಂದ ಇರಿ. ಜೈ ಹಿಂದ್, ಜೈ ಶ್ರೀ ಗುರು ಪುಟ್ಟರಾಜೇಶ್ವರ.